ಬೆಂಗಳೂರಿನಲ್ಲಿ ಕಿಡಿ ಹೊತ್ತಿಸ್ತಾ ಇದೆ ದಾವಣಗೆರೆ ಉಪಚುನಾವಣೆ. ಕಾರಣ ಏನು ಅಂತಂದ್ರೆ ಇಲ್ಲಿ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಲಿಲ್ಲ. ಹಾಗಾಗಿ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿ ಕಾರ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದವರು. ಅದರಲ್ಲೂ ಕೂಡ ಈಗ ಕೈ ತಪ್ಪಿದೆ ಟಿಕೆಟ್ ನಾಯಕರ ವಿರುದ್ಧ ಮುಸ್ಲಿಂ ಸಮುದಾಯ ಕಿಡಿ ಕಾರ್ತಾ ಇದೆ. ಸಚಿವ ಜಮೀರ್ಗೆ ಅವಮಾನ ಮಾಡಿದ್ರ ಎಸ್ಎಸ್ ಮಲ್ಲಿಕಾರ್ಜುನ್ ಅನ್ನೋ ಪ್ರಶ್ನೆ. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಮುಸ್ಲಿಂ ಮುಖಂಡರು ಆಕ್ರೋಶ ಹೊರಗಾಗ್ತಿದ್ದಾರೆ. ಸಚಿವ ಮಲ್ಲಿಕಾರ್ಜುನ್ಗೆ ಮಸಿ ಬಳಿಯೋದಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಮುಸ್ಲಿಂ ನಾಯಕ, ಮುಸ್ಲಿಮರ ಪ್ರತಿನಿಧಿ ಜಮೀರ್ ಅಹ್ಮದ್ ಮಲ್ಲಿಕಾರ್ಜುನ್ ನಮ್ಮ ನಾಯಕ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ದಾವಣಗೆರೆ ಪಾದಯಾತ್ರೆ ಮಾಡಿ ಮಲ್ಲಿಕಾರ್ಜುನ್ಗೆ ಮಸಿ ಬಳಿತೀವಿ ಅಂತಿದ್ದಾರೆ. ಪಾದರಾಯಣಪುರ ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಈ ರೀತಿಯಾಗಿ ಹೇಳಿರುವಂಥದ್ದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದವರು ಮುಗಿಬೀಳ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಫೈನಲಿ ಟಿಕೆಟ್ ಕೊಡಲೇ ಇಲ್ಲ. ಇಲ್ಲಿ ಟಿಕೆಟ್ ಸಿಗಿರುವಂಥದ್ದು ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್ಗೆ. ಹಾಗಾಗಿ ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಮುಸ್ಲಿಂ ಸಮುದಾಯದವರು ಕಿಡಿಕಾರ್ತಾ ಇದ್ದಾರೆ. ಸಚಿವ ಮಲ್ಲಿಕಾರ್ಜುನ್ಗೆ ಮಸಿ ಬಳಿತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಮುಸ್ಲಿಂ ನಾಯಕ, ಮುಸ್ಲಿಮರ ಪ್ರತಿನಿಧಿನೇ ಜಮೀರ್ ಅಹ್ಮದ್ ಅವರು. ಮಲ್ಲಿಕಾರ್ಜುನ್ ನಮ್ಮ ನಾಯಕ, ಆದರೆ ಇಲ್ಲಿ ಜಮೀರ್ನ ಅವರು ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಹಾಗಾಗಿ ದಾವಣಗೆರೆ ಪಾದಯಾತ್ರೆ ಮಾಡಿ ಎಸ್ಎಸ್ ಮಲ್ಲಿಕಾರ್ಜುನ್ಗೆ ಮಸಿ ಬಳಿತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಕಾರಣ ಇಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ಗೆ ಕಾಂಗ್ರೆಸ್ ಸರ್ಕಾರ ಟಿಕೆಟ್ ಕೊಟ್ಟಿದೆ. ಆದರೆ ಈ ಭಾಗದಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಸಿಗಲಿಲ್ಲ. ಹಾಗಾಗಿ ಇಲ್ಲಿ ಪಾದರಾಯಣಪುರ ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಈ ರಾಜ್ಯದಲ್ಲಿ ಮುಸ್ಲಿಂ ನಾಯಕ ಅಥವಾ ಮುಸ್ಲಿಮರ ಪ್ರತಿನಿಧಿ ಅಂತ ಹೇಳಿ ಇರುವಂಥದ್ದು ಶಾಸಕ ಜಮೀರ್ ಅಹ್ಮದ್ ಅವರು. ಆದರೆ ಅವರಿಗೆ ಅವಮಾನ ಮಾಡ್ತಾ ಇದ್ದೀರಾ, ಇನ್ನು ನಾವು ಕೂಡ ದೊಡ್ಡ ಮಟ್ಟದ ಹೋರಾಟ ಮಾಡಿ ಮಸಿ ಬಳಿತೀವಿ, ಅದರಲ್ಲೂ ಕೂಡ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಮಸಿ ಬಳಿತೀವಿ ಅಂತ ಹೇಳಿ ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ದಾವಣಗೆರೆ ಉಪಚುನಾವಣೆ ಯಾವ ಮಟ್ಟಕ್ಕೆ ಯಾವೆಲ್ಲ ತಿರುವನ್ನ ಪಡಿತಾ ಇದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಬಹಳಷ್ಟು ಗೊಂದಲಗಳ ನಂತರ ಇಲ್ಲಿ ಸಮರ್ಥ್ಗೆ ಟಿಕೆಟ್ ಸಿಕ್ಕಿದ್ದು. ಆದರೆ ಸಾದಿಕ್ ಪೈಲ್ವಾನ್ ಇರಲಿ ಅಥವಾ ಮತ್ತೊಬ್ಬ ಮುಸ್ಲಿಂ ಅಭ್ಯರ್ಥಿಗೆ ಸಿಗಲಿಲ್ಲ. ತಂದಿದೆ ಏನು ಹೇಳಿದ್ದಾರೆ ನೀವು? ಅವ್ರು ಬರ್ದೇ ಇದ್ರೆ ಒಳ್ಳೆದು ಅಂತ ಹೇಳಿದ್ದೀರಿ. ಆದರೆ ನಿಮಗೆ ಸಮೀರ್ ಅಹಮದ್ ಖಾನ್ ಅವರ ಶಕ್ತಿ, ಅವರು ಏನಂತ ಸರಿಯಾದ ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಸಮೀರ್ ನಿಮ್ಮ ತಂದೆ ಹೇಗೆ ನಿಮ್ಮ ಸಮುದಾಯದವ್ರಿಗೆ ಒಂದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ರು, ಅದೇ ರೀತಿ ಜಮೀರ್ ಅಹಮದ್ ಖಾನ್ ಅವರು ಇಡೀ ರಾಜ್ಯದಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿದ್ರು. ಅದಕ್ಕೆ ನಿಮಗೆ ಉದಾಹರಣೆ ಕೊಡ್ತೀನಿ. ಫಸ್ಟ್ ಟೈಮ್ ಇನ್ ಕರ್ನಾಟಕ, ಫಸ್ಟ್ ಟೈಮ್ ಇನ್ ಕರ್ನಾಟಕ ಇಡೀ ಒಂದು ಮುಸಲ್ಮಾನ್ ಸಮುದಾಯದವರು ಒಂದಾಗಿ ಒಂದು ಪ್ಲಾಟ್ಫಾರ್ಮಲ್ಲಿ ಬಂದು 1 ಕೋಟಿ ಚಿಲ್ಲರೆ ವೋಟರ್ಸಿದ್ದಾರೆ. ಆದರೆ 86 ಲಕ್ಷ ವೋಟರ್ಸು, ಎಷ್ಟು 92% ವೋಟರ್ಸು ಒಂದೇ ಕಡೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದ್ದಾರೆ. ಅಂದರೆ ಅದು ಏಕೈಕ ನಾಯಕ ಜಮೀರ್ ಅಹ್ಮದ್ ಖಾನ್ ಅವರು ಕಾರಣ. ಅವರಿಂದಾನೇ ಅಷ್ಟು ಓಟು ಬಂದಿದ್ದು. ಮತ್ತೆ ಈ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ರಚನೆ ಆಗಿದ್ದು ಜಮೀರ್ ಅಹ್ಮದ್ ಖಾನ್ ಅವರಿಂದ. ಅವ್ರ ಕೊಡುಗೆ ಇದೆ. ನೀವು ಅವ್ರನ್ನ ಅವಮಾನ ಮಾಡ್ತೀರಾ, ನಮ್ಮ ಸಮುದಾಯದ ನಾಯಕರನ್ನ ನೀವು ಅವಮಾನ ಮಾಡ್ತೀರಾ? ನಿಮ್ಗೆಷ್ಟು ಅಹಂಕಾರ, ನಿಮ್ಗೆಷ್ಟು ದುರಂಕಾರ. ನೀವು ಮಾಡಿದ್ದು ತಪ್ಪು. ಈಗಲೇ ನೀವು ಕ್ಷಮೆ ಕೇಳಬೇಕು. ರಾಜ್ಯದ ಜನತೆ ಮುಂದೆ, ಮಾಧ್ಯಮ ಮುಂದೆ ಬಂದು ನೀವು ಕ್ಷಮೆ ಕೇಳಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ DCM ಅವರೇ, ನಿಮಗೂ ಕೂಡ ನಾನು ಮನವಿ ಮಾಡ್ತೀನಿ. ನಮ್ಮ ರಾಜ್ಯದ ನಾಯಕರಿಗೆ ಅವ್ರ ಬಗ್ಗೆ ಮಾತಾಡಿ ಅವಮಾನ ಮಾಡಿ ನಮಗೆಲ್ಲ ಧಕ್ಕೆ ತಂದಿದೆ, ನಮಗೆಲ್ಲ ನೋವು ಉಂಟಾಗಿದೆ, ನಮ್ಮ ಮನಸ್ಸಿಗೆ ನೋವಾಗಿದೆ. ನನ್ನ ಒಬ್ಬನಿಗಿಲ್ಲ, ಇಡೀ ರಾಜ್ಯದ ಮುಸಲ್ಮಾನರಿಗೆ ನೋವಾಗಿದೆ.